ಸನ್ಮಾನ್ಯ ಉಸ್ತುವಾರಿ ಸಚಿವರು ಬಹಿರಂಗವೂ ಸವಾಲಾಗ್ತೀನಿ. ಮಾಧ್ಯಮದಲ್ಲಿ ವರದಿ ಆದಮೇಲೆ SPFDC ಅವರು ನಾವು DJಗೆ ಅನುಮತಿ ಕೊಡಲ್ಲ ಅಂತ ಸ್ಪಷ್ಟವಾಗಿ ಜಿಲ್ಲಾಡಳಿತ ಹೇಳಿದೆ. ಮತ್ತು ಸರ್ಕಾರಿ ಅವರು ಆದೇಶ ಮಾಡಿದ್ದಾರೆ. ಆದೇಶ ಮಾಡಿದ ಮೇಲೆ ನಾವು ಹಿಂದೂಗಳ ಯುವಕರ ಅಪೇಕ್ಷೆ ಇತ್ತು. ಹಿಂದೆ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಬ್ರಿಟಿಷನ್ನು ಓಡಿಸೋಕ್ಕೋಸ್ಕರ ಬಾಲಗಂಗಾಧರ ತಿಲಕ್ರವರು ಗಣೇಶೋತ್ಸವಗಳು ಮಾಡ್ತಾಯಿದ್ರು. ಇದು ಇಷ್ಟು ವರ್ಷ ನಡೆದು ಬಂದಿದೆ. DJ ಅನುಮತಿ ಕೊಡಲೇಬೇಕಂತೇಳಿ ಹೋರಾಟ ಮಾಡಿದ್ದೇ ಸತ್ಯ. DC ಭೇಟಿ ಮಾಡಿದ್ದೇ ಸತ್ಯ. ಇದೇ ಜಿಲ್ಲಾ ಉಸ್ತುವಾರಿ ಸಚಿವರು ಮನೆಗೆ DJ ಮಾಲೀಕರು ಪ್ರತಿ ದಿವಸ ಹೋಗ್ತಾಯಿದ್ರು. ಇವತ್ತು ಬಾ ನಾಳೆ ಬಾ ಅಂತ ಅವ್ರು ಹೇಳ್ತಾಯಿದ್ರು. ನಾವು ಒಂದೇ ಸ್ಟ್ಯಾಂಡ್ ನಮ್ಮದು, DJ ಕೊಡಬೇಕು ಅಂತ ಹೇಳಿದ್ದು ಸತ್ಯ. ಅಧಿಕಾರಿಗಳಿಗೆ ಖಡಕ್ಕಾಗಿ ಹೇಳಿದ್ದು ಸತ್ಯ. ಆದರೆ 30ನೇ ತಾರೀಕು ರಾತ್ರಿ ಸುಮಾರು 9:10 ಗಂಟೆಗೆ ಜಿಲ್ಲಾಧಿಕಾರಿಗಳನ್ನ SP ಅವರು ಕರೆಸ್ಕೊಂಡ್ರು. ಜಿಲ್ಲಾ ಮಂತ್ರಿಗಳು ಕರೆಸ್ಕೊಂಡ ಮೇಲೆ 4 DJ ಬಾಕ್ಸ್ಗೆ ಅನುಮತಿ ಕೊಡಬೇಕಂತೇಳಿ ಚರ್ಚೆ ಆಯಿತು. ಅದೇ DC ಅವರು ಹೇಳಿದರು ಉಸ್ತುವಾರಿ ಸಚಿವರಿಗೆ ನನ್ನನ್ನು ವರ್ಗಾವಣೆ ಮಾಡಿರೋ ಪರವಲ್ಲ, ನಾವು ಅವಕಾಶ ಕೊಡೋಕ್ಕಾಗಲ್ಲ ಅಂತ ಹೇಳಿದರು. ಅದೇ ನಮ್ಮ ಸರ್ಕಾರ ಇದ್ದಾಗ ಇದೇ ಕಾನೂನಿತ್ತು. ನಾನು ಹೇಳಿದೆ, ನಮ್ಮ ಯುವಕರಿಗೆ ಕರೆ ಕೊಟ್ಟೆ, SPDC ಅವರು ನಿಮ್ಮ ಅನುಮತಿನೇ ಬೇಕಾಗಿಲ್ಲ, DJ ಕೇಳ್ರಿ, ನಿಮ್ಮ ಪರವಾಗಿದ್ದೇವೆ ಅಂತ ಹೇಳಿದ್ವಿ. ನೀವು ಹೇಳಿದ್ರೆ ಉಸ್ತುವಾರಿ ಮಂತ್ರಿಗಳೇ ಯಾಕೆ ಹೇಳಲಿಲ್ಲ? ಡಬಲ್ ಸ್ಟ್ಯಾಂಡು. ನಿನ್ನೆ ಹೇಳ್ತಾರೆ, ಮೊನ್ನೆ ಹೇಳಿದರು ಇಲ್ಲಪ್ಪ DC SP ಒಪ್ತಾ ಇಲ್ಲ ಅಂತ ಹೇಳಿದರು. ಇನ್ನೊಂದು ಸರಿ ಕೋರ್ಟ್ ಆದೇಶ ಅಂದರು. ಮೊನ್ನೆ ಹೇಳ್ತಾರೆ ರೇಣುಕಾಚಾರ್ಯ ಬಾಯಿ ಮನೆ ಬಂದ್ರಿ. ನಾನೊಬ್ಬ ಪ್ರತಿಪಕ್ಷನಾಗಿ, ಹಿಂದೂ ಕಾರ್ಯಕರ್ತನಾಗಿ, ಹಿಂದೂ ಯುವಕರ ಪರವಾಗಿ, ಹಿಂದೂಗಳ ಭಾವನೆಗಳ ಪರವಾಗಿ ಮಾತಾಡಿದ್ದೇನೆ ವಿನ ನನ್ನಲ್ಲಿ ಡಬಲ್ ಸ್ಟ್ಯಾಂಡ್ ಇಲ್ಲ. ಅವ್ರು ಹೇಳ್ತಾರೆ ರೇಣುಕಸ್ವಾಮಿ ಹೇಳಿದಪ್ಪ ಅದಕ್ಕೆ ಕೊಡಲಿಲ್ಲ, ಆಮೇಲೆ ಆ ಕಿಟಕಿ ನಡಕ್ತವೆ, ಅದು ನಡಕ್ತವೆ, ಇದು ಶೇಕ್ ಹಾಕವೆ ಅಂತ ಹಿಂಗೆ ಹೇಳ್ತಾರೆ. ಅರೆ ಡೋರ್ ನಡಕ್ತವೆ, ಒಂದಷ್ಟು ಇರ್ಬೇಕಲ್ಲ. ನಾನು ಹಿಂದೆ ನಮ್ಮ ಸರ್ಕಾರ ಇದ್ದಾಗ DJಗೆ ಅನುಮತಿ ಕೊಡಲ್ಲ ಅಂದಾಗ ನಿಮ್ಮ ಅನುಮತಿನೇ ಬೇಕಾಗಿಲ್ಲ, ಎಲ್ಲ ಯುವಕರಿಗೆ ಕರೆ ಕೊಟ್ಟೆ DJ ಹಾಕ್ಯಲ್ರಿ ಅಂತೇಳಿ, ಇಡೀ ಜಿಲ್ಲೆಯಾದ್ಯಂತ DJ ಹಾಕ್ಯಂದ್ರು. ಆದರೆ ನೀವು ಹೇಳಿದ್ರೆ ಉಸ್ತುವಾರಿ ಸಚಿವರೇ, ಪ್ರತಿ ದಿವಸ DJ ಮಾಲೀಕರು ಬಂದು ನಿಮ್ಮ ಮನೆ ಕಾಯ್ತಾಯಿದ್ರು, ಯಾಕೆ ನೀವು ಹೇಳಲಿಲ್ಲ? ಹೇಳ್ಬೇಕಾಯ್ತು. DC ಅವರು ಯಾಕೆ ಖಡಕ್ಕಾಗಿ ಹೇಳಲಿಲ್ಲ? ಇದು ನಿಮ್ಮ ದೌರ್ಬಲ್ಯ. ಹಾಗಾಗಿ ನಾನು ಹೇಳೋದು, ನನ್ನ ಮೇಲೆ ಯಾಕೆ ಈ ದಾವಣಗೆರೆ ಜಿಲ್ಲೆ ಹಿಂದೂ ಯುವಕರು ಈ ಕಾಂಗ್ರೆಸ್ಗೆ ತಿರುಗಿ ಬಿತ್ತಿದ್ದಾರೆ, ಅದಕ್ಕೋಸ್ಕರ ನನ್ನ ವಿರುದ್ಧ ಅಪಪ್ರಚಾರ ಮಾಡಿಬಿಡ್ರಿ ಮಂತ್ರಿಗಳೇ. ಈ ಜಿಲ್ಲೆಯ ಜನರಿಗೆ ಗೊತ್ತಿದೆ, ಪಕ್ಕದ ಜಿಲ್ಲೆಗೆ DJ ಹಾಕ್ಯಂತಾರೆ, ನಮ್ಮ ಬಾರ್ಡರ್ ಹಳ್ಳಿಗಳಿಗೆ ಈ ಕಡೆ ಹಾಕ್ಯಂತಾರೆ. ದಾವಣಗೆರೆಯಲ್ಲಿ ಯಾಕೆ ಅನುಮತಿ ಕೊಡಲಿಲ್ಲ? ನಾವು ಗಟ್ಟಿಯ ನಿರ್ಧಾರ ಮಾಡ್ತಿದ್ವಿ, ಹೋರಾಟ ಮಾಡಿದ್ವಿ. ಧರ್ಮಸ್ಥಳ ಚಲೋ ಇತ್ತು, ಹಾಗಾಗಿ ರೇಣುಕಾಚಾರ್ಯ ಮೆತ್ತವಾಗಿಲ್ಲ. ನಮ್ಮ ಮಾಧ್ಯಮ ಸ್ನೇಹಿತರೆ, ರೇಣುಕಾಚಾರ್ಯ ಉಸಿರಿರೋವರೆಗೂ ಹಿಂದೂಗಳ ಪರವಾಗಿ, ಗಣೇಶೋತ್ಸವ ಪರವಾಗಿ ಎಲ್ಲ ಸಂದರ್ಭದಲ್ಲಿ ನಾವು ಜೊತೆಗಿರ್ತೀವಿ. ನನ್ನ ಉಸಿರಿರೋವರೆಗೂ ಮೆತ್ತಗಾಗೋ ಪ್ರಶ್ನೆ ಇಲ್ಲ, ಹಿಂದೂ ಸರಿಯ ಪ್ರಶ್ನೆ ಇಲ್ಲ. ನೋಡೋಣ, ನನ್ನ ಮೇಲೂ ಈ ಜಿಲ್ಲಾಡಳಿತ ಕೇಸ್ ಹಾಕ್ಯಾರೆ. ಒಂದು ನಿಮಿಷ, ನಾವು ಧರ್ಮಸ್ಥಳ ಚಲೋ ಕಾರ್ಯಕ್ರಮ ನಿಮಿತ್ತ ಆ ಕಡೆ ಒತ್ತಡದಾಗಿದ್ವಿ. ಹಾಗಾಗಿ ನಮ್ಮ ಏನಿದೆಯಲ್ಲ ಉದ್ದೇಶ, ಹಿಂದೂ ಯುವಕರ ಪರವಾಗಿ ಗಟ್ಟಿಯಾಗಿ ನಿಲ್ತೀವಿ, ಜೊತೆಗದೀವಿ. ಒಂದೇ ವೇದಿಕೆಯಲ್ಲಿ